ನೋಡಿ, ನಾಗಮಂಗಲ ಧಗಧಗಿಸಿ ಆಗಿದೆ. ಅಲ್ಲಿ ಆಗಿರುವಂತಹ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಆರೋಪಿಗಳಿದ್ದಾರೆ. ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಅದರಲ್ಲಿ 14ನೇ ಆರೋಪಿ ಆತನ ಮಾವ ತೀರ್ಕೊಂಡಿದ್ದಾರೆ. 14ನೇ ಆರೋಪಿ ದಿವಾಕರ್ ಆತನ ಮಾವ ತೀರ್ಕೊಂಡಿದ್ದಾರೆ. ಮಾವನ ಅಂತ್ಯ ಸಂಸ್ಕಾರಕ್ಕೆ ತೆರಳೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದಂತಹ ದಿವಾಕರ್ ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣ ಮನವಿ ಪುರಸ್ಕರಿಸಿ ಅನುಮತಿಯನ್ನು ನೀಡಿದೆ. ನಾಗಮಂಗಲ ಹಿರಿಯ ಸಿವಿಲ್ ಕೋರ್ಟ್ ಮೈಸೂರಿನ ಕ್ಯಾರಮಾರನಹಳ್ಳಿಗೆ ಅಲ್ಲಿ ಆ ಊರಿನಲ್ಲಿ ನಡೆಯುವಂಥ ಅಂತ್ಯಕ್ರಿಯೆ ಬುಧವಾರ ಮಧ್ಯರಾತ್ರಿ ದಿವಾಕರ್ ಬಂಧಿಸಿದಂಥ ನಾಗಮಂಗಲ ಪೊಲೀಸರು ನಿನ್ನೆ ಸಂಜೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶ ಮಾಡಿತ್ತು. ಇವತ್ತು ಮಕ್ಕಳನ್ನು ಅರೆಸ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಪೋಷಕರು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಮ್ಮೊಂದಿಗಿದ್ದಾರೆ ಒಬ್ಬರು, ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಏನಾಯಿತು? ಈಗ ನಿಮ್ಮನೆ ಮಗನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯಿತು. ಗಲಾಟೆ ಆದಾಗ ಇದನ್ನ ನಿಮ್ಮ ಮಗ ಅಂತೂ ಹೇಗೆ? ನನ್ನ ಮಗ ಗಲಾಟೆ ಆದಾಗ CC ಕ್ಯಾಮ್ರಾದಲ್ಲಿ ಇಲ್ಲ ಸರ್, ಫೋಟೋದಲ್ಲೆಲ್ಲ ನೋಡಿ, ಯಾವ ಮೊಬೈಲ್ ತೆಗ್ದು ನೋಡಿ ನನ್ನ ಮಗ ಇಲ್ಲ ಸರ್. CC ಕ್ಯಾಮ್ರಾ ತೋರಿಸ್ಲಿ ಸರ್, ಇದ್ದರೆ ನನ್ನ ಮಗ ಕರ್ಕೊಂಡೋಗ್ಲಿ ಸರ್, ನಾವು ಅಷ್ಟೇ ಕೇಳೋದು. ಇವತ್ತು ನಮ್ಮ ಮನೆಗೆ ನಮ್ಮ ಅಣ್ಣ ತೀರೋಗಿದ್ದಾರೆ. ಅವನು ಒಬ್ಬನೇ ಮಗ. ನಮಗೆ 7 ಜನ ಅಣ್ಣ ತಮ್ಮಂದಿರು. ನನಗೆ ನಾನು ಒಬ್ಬಳೇ ಮಗಳು, ಅವ್ನಿಗೊಬ್ಬನೇ ನನಗೊಬ್ಬನೇ ಮಗ ಇರೋದು. ಅವನು ಮಕ್ಕ ನೋಡ್ದಂಗೆ ಆಗೈತೆ. ಇವತ್ತು ಸೋದ್ರ ಮೋದಿನ ಮಕ್ಕ ನೋಡ್ದಂಗೆ ಆಗೈತೆ ನನಗೆ. ಈಗ 5 ಗಂಟೆ ಟೈಮ್ ಕೊಟ್ಟರೆ ನನ್ನ ಮಗನ ನಾವು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಬತ್ತು ತಿರ್ಗಬೇಕು ಸ್ಟೇಷನ್ಗೆ ಬಿಡ್ತೀವಿ. ಈಗ ಒಂದು 5 ಗಂಟೆ ಟೈಮ್ ಕೊಡಲಿ ಸರ್, ಕೇಳ್ಕೊಳ್ಳೋದನ್ನ ಅಷ್ಟೇ. ಏನು ಟೈಮ್ ಕೊಡ್ಬೇಕು ನಿಮ್ಗೆ? ಏನಕ್ಕೆ ನಮ್ಮ ಭಾವ ಅವ್ರ ಭಾವ ಸೋದ್ರ ಮಾವ ತೀರೋಗಿದ್ದಾರೆ. ಬಾಡಿ ನೋಡೋಕ್ಕೆ ಅವ್ರ ಮಾವನ ಮಕ್ಕ ನೋಡ್ಬಾರ್ದ ಸರ್. ಅವನು 7 ಜನ ಅಣ್ಣ ತಮ್ಮಂದಿರಿಗೆ ನನ್ನ ಒಬ್ಬಳೇ ಸರ್ ಮಗಳು. ಅವನೊಬ್ಬನೇ ಸೋದ್ರ ಮಾವನ ಮಗ, ಆ ತಂಗಿ ಮಗ ಅನ್ನೋದು ಅವನೊಬ್ಬನೇ. ನೋಡಿ, ನಾಗಮಂಗಲ ಧಗಧಗಿಸಿ ಆಗಿದೆ. ಅಲ್ಲಿ ಆಗಿರುವಂತಹ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಆರೋಪಿಗಳಿದ್ದಾರೆ. ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಅದರಲ್ಲಿ 14ನೇ ಆರೋಪಿ ಆತನ ಮಾವ ತೀರ್ಕೊಂಡಿದ್ದಾರೆ. 14ನೇ ಆರೋಪಿ ದಿವಾಕರ್ ಆತನ ಮಾವ ತೀರ್ಕೊಂಡಿದ್ದಾರೆ. ಮಾವನ ಅಂತ್ಯ ಸಂಸ್ಕಾರಕ್ಕೆ ತೆರಳೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದಂತಹ ದಿವಾಕರ್ ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣ ಮನವಿ ಪುರಸ್ಕರಿಸಿ ಅನುಮತಿಯನ್ನು ನೀಡಿದೆ. ನಾಗಮಂಗಲ ಹಿರಿಯ ಸಿವಿಲ್ ಕೋರ್ಟ್ ಮೈಸೂರಿನ ಕ್ಯಾರಮಾರನಹಳ್ಳಿಗೆ ಅಲ್ಲಿ ಆ ಊರಿನಲ್ಲಿ ನಡೆಯುವಂಥ ಅಂತ್ಯಕ್ರಿಯೆ ಬುಧವಾರ ಮಧ್ಯರಾತ್ರಿ ದಿವಾಕರ್ ಬಂಧಿಸಿದಂಥ ನಾಗಮಂಗಲ ಪೊಲೀಸರು ನಿನ್ನೆ ಸಂಜೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶ ಮಾಡಿತ್ತು. ಇವತ್ತು ಮಕ್ಕಳನ್ನು ಅರೆಸ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಪೋಷಕರು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಮ್ಮೊಂದಿಗಿದ್ದಾರೆ ಒಬ್ಬರು, ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಏನಾಯಿತು? ಈಗ ನಿಮ್ಮನೆ ಮಗನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯಿತು. ಗಲಾಟೆ ಆದಾಗ ಇದನ್ನ ನಿಮ್ಮ ಮಗ ಅಂತೂ ಹೇಗೆ? ನನ್ನ ಮಗ ಗಲಾಟೆ ಆದಾಗ CC ಕ್ಯಾಮ್ರಾದಲ್ಲಿ ಇಲ್ಲ ಸರ್, ಫೋಟೋದಲ್ಲೆಲ್ಲ ನೋಡಿ, ಯಾವ ಮೊಬೈಲ್ ತೆಗ್ದು ನೋಡಿ ನನ್ನ ಮಗ ಇಲ್ಲ ಸರ್. CC ಕ್ಯಾಮ್ರಾ ತೋರಿಸ್ಲಿ ಸರ್, ಇದ್ದರೆ ನನ್ನ ಮಗ ಕರ್ಕೊಂಡೋಗ್ಲಿ ಸರ್, ನಾವು ಅಷ್ಟೇ ಕೇಳೋದು. ಇವತ್ತು ನಮ್ಮ ಮನೆಗೆ ನಮ್ಮ ಅಣ್ಣ ತೀರೋಗಿದ್ದಾರೆ. ಅವನು ಒಬ್ಬನೇ ಮಗ. ನಮಗೆ 7 ಜನ ಅಣ್ಣ ತಮ್ಮಂದಿರು. ನನಗೆ ನಾನು ಒಬ್ಬಳೇ ಮಗಳು, ನನಗೊಬ್ಬನೇ ಮಗ ಇರೋದು. ಅವನು ಮಕ್ಕ ನೋಡ್ದಂಗೆ ಆಗೈತೆ. ಇವತ್ತು ಸೋದ್ರ ಮೋದಿನ ಮಕ್ಕ ನೋಡ್ದಂಗೆ ಆಗೈತೆ ನನಗೆ. ಈಗ 5 ಗಂಟೆ ಟೈಮ್ ಕೊಟ್ಟರೆ ನನ್ನ ಮಗನ ನಾವು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಬತ್ತು ತಿರ್ಗಬೇಕು ಸ್ಟೇಷನ್ಗೆ ಬಿಡ್ತೀವಿ. ಈಗ ಒಂದು 5 ಗಂಟೆ ಟೈಮ್ ಕೊಡಲಿ ಸರ್, ಕೇಳ್ಕೊಳ್ಳೋದನ್ನ ಅಷ್ಟೇ. ಏನು ಟೈಮ್ ಕೊಡ್ಬೇಕು ನಿಮ್ಗೆ? ಏನಕ್ಕೆ ನಮ್ಮ ಭಾವ ಅವ್ರ ಭಾವ ಸೋದ್ರ ಮಾವ ತೀರೋಗಿದ್ದಾರೆ. ಬಾಡಿ ನೋಡೋಕ್ಕೆ ಅವ್ರ ಮಾವನ ಮಕ್ಕ ನೋಡ್ಬಾರ್ದ ಸರ್. ಅವನು 7 ಜನ ಅಣ್ಣ ತಮ್ಮಂದಿರಿಗೆ ನನ್ನ ಒಬ್ಬಳೇ ಸರ್ ಮಗಳು. ಅವನೊಬ್ಬನೇ ಸೋದ್ರ ಮಾವನ ಮಗ, ಆ ತಂಗಿ ಮಗ ಅನ್ನೋದು ಅವನೊಬ್ಬನೇ. ನೋಡಿ, ನಾಗಮಂಗಲ ಧಗಧಗಿಸಿ ಆಗಿದೆ. ಅಲ್ಲಿ ಆಗಿರುವಂತಹ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಆರೋಪಿಗಳಿದ್ದಾರೆ. ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಅದರಲ್ಲಿ 14ನೇ ಆರೋಪಿ ಆತನ ಮಾವ ತೀರ್ಕೊಂಡಿದ್ದಾರೆ. 14ನೇ ಆರೋಪಿ ದಿವಾಕರ್ ಆತನ ಮಾವ ತೀರ್ಕೊಂಡಿದ್ದಾರೆ. ಮಾವನ ಅಂತ್ಯ ಸಂಸ್ಕಾರಕ್ಕೆ ತೆರಳೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದಂತಹ ದಿವಾಕರ್ ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣ ಮನವಿ ಪುರಸ್ಕರಿಸಿ ಅನುಮತಿಯನ್ನು ನೀಡಿದೆ. ನಾಗಮಂಗಲ ಹಿರಿಯ ಸಿವಿಲ್ ಕೋರ್ಟ್ ಮೈಸೂರಿನ ಕ್ಯಾರಮಾರನಹಳ್ಳಿಗೆ ಅಲ್ಲಿ ಆ ಊರಿನಲ್ಲಿ ನಡೆಯುವಂಥ ಅಂತ್ಯಕ್ರಿಯೆ ಬುಧವಾರ ಮಧ್ಯರಾತ್ರಿ ದಿವಾಕರ್ ಬಂಧಿಸಿದಂಥ ನಾಗಮಂಗಲ ಪೊಲೀಸರು ನಿನ್ನೆ ಸಂಜೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶ ಮಾಡಿತ್ತು. ಇವತ್ತು ಮಕ್ಕಳನ್ನು ಅರೆಸ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಪೋಷಕರು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಮ್ಮೊಂದಿಗಿದ್ದಾರೆ ಒಬ್ಬರು, ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಏನಾಯಿತು? ಈಗ ನಿಮ್ಮನೆ ಮಗನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯಿತು. ಗಲಾಟೆ ಆದಾಗ ಇದನ್ನ ನಿಮ್ಮ ಮಗ ಅಂತೂ ಹೇಗೆ? ನನ್ನ ಮಗ ಗಲಾಟೆ ಆದಾಗ CC ಕ್ಯಾಮ್ರಾದಲ್ಲಿ ಇಲ್ಲ ಸರ್,
ಫೋಟೋದಲ್ಲೆಲ್ಲ ನೋಡಿ ಯಾರು ಮೊಬೈಲ್ ತೆಗ್ದು ನೋಡಿ ನನ್ನ ಮಗ ಇಲ್ಲ ಸರ್. CC ಕ್ಯಾಮ್ರಾ ತೋರಿಸ್ಲಿ ಸರ್, ಇದ್ದರೆ ನನ್ನ ಮಗ ಕರ್ಕೊಂಡೋಗ್ಲಿ ಸರ್. ನಾವು ಅಷ್ಟೇ ಕೇಳೋದು. ಇವತ್ತು ನಮ್ಮ ಮನೆಗೆ ನಮ್ಮ ಅಣ್ಣ ತೀರೋಗಿದ್ದಾರೆ. ಅವನು ಒಬ್ಬನೇ ಮಗ. ನಮಗೆ 7 ಜನ ಅಣ್ಣ ತಮ್ಮಂದಿರು. ನನಗೆ ನಾನು ಒಬ್ಬಳೇ ಮಗಳು. ನನಗೊಬ್ಬನೇ ಮಗ ಇರೋದು. ಅವನು ಮಕ್ಕ ನೋಡ್ದಂಗೆ ಆಗೈತೆ. ಇವತ್ತು ಸೋದ್ರ ಮೋದಿನ ಮಕ್ಕ ನೋಡ್ದಂಗೆ ಆಗೈತೆ ನನಗೆ. ಈಗ 5 ಗಂಟೆ ಟೈಮ್ ಕೊಟ್ಟರೆ ನನ್ನ ಮಗನ ನಾವು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಬತ್ತು ತಿರ್ಗಬೇಕಾ ಸ್ಟೇಷನ್ಗೆ ಬಿಡ್ತೀವಿ. ಈಗ ಒಂದು 5 ಗಂಟೆ ಟೈಮ್ ಕೊಡಲಿ ಸರ್. ಕೇಳ್ಕೊಳ್ಳೋದನ್ನ ಅಷ್ಟೇ. ಏನು ಟೈಮ್ ಕೊಡ್ಬೇಕು ನಿಮ್ಗೆ? ಏನಕ್ಕೆ ನಮ್ಮ ಅವ್ರ ಭಾವ ಸೋದ್ರ ಮಾವ ತೀರೋಗಿದ್ದಾರೆ. ಬಾಡಿ ನೋಡೋಕ್ಕೆ ಅವ್ರ ಮಾವನ ಮಕ್ಕ ನೋಡ್ಬಾರ್ದ ಸರ್. ಅವನು 7 ಜನ ಅಣ್ಣ ತಮ್ಮಂದಿರಿಗೆ ನನ್ನ ಒಬ್ಬಳೇ ಸರ್ ಮಗಳು. ಅವನೊಬ್ಬನೇ ಸೋದ್ರ ಮಾವನ ಮಗ, ಆ ತಂಗಿ ಮಗ ಅನ್ನೋದು ಅವನೊಬ್ಬನೇ. ನೋಡಿ, ನಾಗಮಂಗಲ ಧಗಧಗಿಸಿ ಆಗಿದೆ. ಅಲ್ಲಿ ಆಗಿರುವಂತಹ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಆರೋಪಿಗಳಿದ್ದಾರೆ. ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಅದರಲ್ಲಿ 14ನೇ ಆರೋಪಿ ಆತನ ಮಾವ ತೀರ್ಕೊಂಡಿದ್ದಾರೆ. 14ನೇ ಆರೋಪಿ ದಿವಾಕರ್ ಆತನ ಮಾವ ತೀರ್ಕೊಂಡಿದ್ದಾರೆ. ಮಾವನ ಅಂತ್ಯ ಸಂಸ್ಕಾರಕ್ಕೆ ತೆರಳೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದಂತಹ ದಿವಾಕರ್ ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣ ಮನವಿ ಪುರಸ್ಕರಿಸಿ ಅನುಮತಿಯನ್ನು ನೀಡಿದೆ. ನಾಗಮಂಗಲ ಹಿರಿಯ ಸಿವಿಲ್ ಕೋರ್ಟ್ ಮೈಸೂರಿನ ಕ್ಯಾರಮಾರನಹಳ್ಳಿಗೆ ಅಲ್ಲಿ ಆ ಊರಿನಲ್ಲಿ ನಡೆಯುವಂಥ ಅಂತ್ಯಕ್ರಿಯೆ ಬುಧವಾರ ಮಧ್ಯರಾತ್ರಿ ದಿವಾಕರ್ ಬಂಧಿಸಿದಂಥ ನಾಗಮಂಗಲ ಪೊಲೀಸರು ನಿನ್ನೆ ಸಂಜೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶ ಮಾಡಿತ್ತು. ಇವತ್ತು ಮಕ್ಕಳನ್ನು ಅರೆಸ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಪೋಷಕರು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಮ್ಮೊಂದಿಗಿದ್ದಾರೆ ಒಬ್ಬರು, ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಏನಾಯಿತು? ಈಗ ನಿಮ್ಮನೆ ಮಗನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯಿತು. ಗಲಾಟೆ ಆದಾಗ ಇದನ್ನ ನಿಮ್ಮ ಮಗ ಅಂತೂ ಹೇಗೆ? ನನ್ನ ಮಗ ಗಲಾಟೆ ಆದಾಗ CC ಕ್ಯಾಮ್ರಾದಲ್ಲಿ ಇಲ್ಲ ಸರ್. ಫೋಟೋದಲ್ಲೆಲ್ಲ ನೋಡಿ ಯಾರು ಮೊಬೈಲ್ ತೆಗ್ದು ನೋಡಿ ನನ್ನ ಮಗ ಇಲ್ಲ ಸರ್. CC ಕ್ಯಾಮ್ರಾ ತೋರಿಸ್ಲಿ ಸರ್, ಇದ್ದರೆ ನನ್ನ ಮಗ ಕರ್ಕೊಂಡೋಗ್ಲಿ ಸರ್. ನಾವು ಅಷ್ಟೇ ಕೇಳೋದು. ಇವತ್ತು ನಮ್ಮ ಮನೆಗೆ ನಮ್ಮ ಅಣ್ಣ ತೀರೋಗಿದ್ದಾರೆ. ಅವನು ಒಬ್ಬನೇ ಮಗ. ನಮಗೆ 7 ಜನ ಅಣ್ಣ ತಮ್ಮಂದಿರು. ನನಗೆ ನಾನು ಒಬ್ಬಳೇ ಮಗಳು. ನನಗೊಬ್ಬನೇ ಮಗ ಇರೋದು. ಅವನು ಮಕ್ಕ ನೋಡ್ದಂಗೆ ಆಗೈತೆ. ಇವತ್ತು ಸೋದ್ರ ಮೋದಿನ ಮಕ್ಕ ನೋಡ್ದಂಗೆ ಆಗೈತೆ ನನಗೆ. ಈಗ 5 ಗಂಟೆ ಟೈಮ್ ಕೊಟ್ಟರೆ ನನ್ನ ಮಗನ ನಾವು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಬತ್ತು ತಿರ್ಗಬೇಕಾ ಸ್ಟೇಷನ್ಗೆ ಬಿಡ್ತೀವಿ. ಈಗ ಒಂದು 5 ಗಂಟೆ ಟೈಮ್ ಕೊಡಲಿ ಸರ್. ಕೇಳ್ಕೊಳ್ಳೋದನ್ನ ಅಷ್ಟೇ. ಏನು ಟೈಮ್ ಕೊಡ್ಬೇಕು ನಿಮ್ಗೆ? ಏನಕ್ಕೆ ನಮ್ಮ ಅವ್ರ ಭಾವ ಸೋದ್ರ ಮಾವ ತೀರೋಗಿದ್ದಾರೆ. ಬಾಡಿ ನೋಡೋಕ್ಕೆ ಅವ್ರ ಮಾವನ ಮಕ್ಕ ನೋಡ್ಬಾರ್ದ ಸರ್. ಅವನು 7 ಜನ ಅಣ್ಣ ತಮ್ಮಂದಿರಿಗೆ ನನ್ನ ಒಬ್ಬಳೇ ಸರ್ ಮಗಳು. ಅವನೊಬ್ಬನೇ ಸೋದ್ರ ಮಾವನ ಮಗ, ಆ ತಂಗಿ ಮಗ ಅನ್ನೋದು ಅವನೊಬ್ಬನೇ. ನೋಡಿ, ನಾಗಮಂಗಲ ಧಗಧಗಿಸಿ ಆಗಿದೆ. ಅಲ್ಲಿ ಆಗಿರುವಂತಹ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಆರೋಪಿಗಳಿದ್ದಾರೆ. ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಅದರಲ್ಲಿ 14ನೇ ಆರೋಪಿ ಆತನ ಮಾವ ತೀರ್ಕೊಂಡಿದ್ದಾರೆ. 14ನೇ ಆರೋಪಿ ದಿವಾಕರ್ ಆತನ ಮಾವ ತೀರ್ಕೊಂಡಿದ್ದಾರೆ. ಮಾವನ ಅಂತ್ಯ ಸಂಸ್ಕಾರಕ್ಕೆ ತೆರಳೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದಂತಹ ದಿವಾಕರ್ ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣ ಮನವಿ ಪುರಸ್ಕರಿಸಿ ಅನುಮತಿಯನ್ನು ನೀಡಿದೆ. ನಾಗಮಂಗಲ ಹಿರಿಯ ಸಿವಿಲ್ ಕೋರ್ಟ್ ಮೈಸೂರಿನ ಕ್ಯಾರಮಾರನಹಳ್ಳಿಗೆ ಅಲ್ಲಿ ಆ ಊರಿನಲ್ಲಿ ನಡೆಯುವಂಥ ಅಂತ್ಯಕ್ರಿಯೆ ಬುಧವಾರ ಮಧ್ಯರಾತ್ರಿ ದಿವಾಕರ್ ಬಂಧಿಸಿದಂಥ ನಾಗಮಂಗಲ ಪೊಲೀಸರು ನಿನ್ನೆ ಸಂಜೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶ ಮಾಡಿತ್ತು. ಇವತ್ತು ಮಕ್ಕಳನ್ನು ಅರೆಸ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಪೋಷಕರು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಮ್ಮೊಂದಿಗಿದ್ದಾರೆ ಒಬ್ಬರು, ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಏನಾಯಿತು? ಈಗ ನಿಮ್ಮನೆ ಮಗನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯಿತು. ಗಲಾಟೆ ಆದಾಗ ಇದನ್ನ ನಿಮ್ಮ ಮಗ ಅಂತೂ ಹೇಗೆ? ನನ್ನ ಮಗ ಗಲಾಟೆ ಆದಾಗ CC ಕ್ಯಾಮ್ರಾದಲ್ಲಿ ಇಲ್ಲ ಸರ್. ಫೋಟೋದಲ್ಲೆಲ್ಲ ನೋಡಿ ಯಾರು ಮೊಬೈಲ್ ತೆಗ್ದು ನೋಡಿ ನನ್ನ ಮಗ ಇಲ್ಲ ಸರ್. CC ಕ್ಯಾಮ್ರಾ ತೋರಿಸ್ಲಿ ಸರ್, ಇದ್ದರೆ ನನ್ನ ಮಗ ಕರ್ಕೊಂಡೋಗ್ಲಿ ಸರ್. ನಾವು ಅಷ್ಟೇ ಕೇಳೋದು. ಇವತ್ತು ನಮ್ಮ ಮನೆಗೆ ನಮ್ಮ ಅಣ್ಣ ತೀರೋಗಿದ್ದಾರೆ. ಅವನು ಒಬ್ಬನೇ ಮಗ. ನಮಗೆ 7 ಜನ ಅಣ್ಣ ತಮ್ಮಂದಿರು. ನನಗೆ ನಾನು ಒಬ್ಬಳೇ ಮಗಳು. ನನಗೊಬ್ಬನೇ ಮಗ ಇರೋದು. ಅವನು ಮಕ್ಕ ನೋಡ್ದಂಗೆ ಆಗೈತೆ. ಇವತ್ತು ಸೋದ್ರ ಮೋದಿನ ಮಕ್ಕ ನೋಡ್ದಂಗೆ ಆಗೈತೆ ನನಗೆ. ಈಗ 5 ಗಂಟೆ ಟೈಮ್ ಕೊಟ್ಟರೆ ನನ್ನ ಮಗನ ನಾವು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಬತ್ತು ತಿರ್ಗಬೇಕಾ ಸ್ಟೇಷನ್ಗೆ ಬಿಡ್ತೀವಿ. ಈಗ ಒಂದು 5 ಗಂಟೆ ಟೈಮ್ ಕೊಡಲಿ ಸರ್. ಕೇಳ್ಕೊಳ್ಳೋದನ್ನ ಅಷ್ಟೇ. ಏನು ಟೈಮ್ ಕೊಡ್ಬೇಕು ನಿಮ್ಗೆ? ಏನಕ್ಕೆ ನಮ್ಮ ಅವ್ರ ಭಾವ ಸೋದ್ರ ಮಾವ ತೀರೋಗಿದ್ದಾರೆ. ಬಾಡಿ ನೋಡೋಕ್ಕೆ ಅವ್ರ ಮಾವನ ಮಕ್ಕ ನೋಡ್ಬಾರ್ದ ಸರ್. ಅವನು 7 ಜನ ಅಣ್ಣ ತಮ್ಮಂದಿರಿಗೆ ನನ್ನ ಒಬ್ಬಳೇ ಸರ್ ಮಗಳು. ಅವನೊಬ್ಬನೇ ಸೋದ್ರ ಮಾವನ ಮಗ, ಆ ತಂಗಿ ಮಗ ಅನ್ನೋದು ಅವನೊಬ್ಬನೇ.